ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಾವು ಬೆಳಿಗ್ಗೆನೆ ಹೊಸಕೋಟೆಗೆ ಹೋಗೋಣ ಬಿರಿಯಾನಿ ತಿನ್ನಕ್ಕೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಬೆಳಿಗ್ಗೆ ಎದ್ದೇಳಿಲ್ಲ ಬೇಗ, ಹಾಗಾಗಿ ಇವಾಗ ಹೋಗ್ತಿದ್ವಿ. ಇವಾಗ 9 ಗಂಟೆ ಆಗಿದೆ. ಬಿರಿಯಾನಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಏನಿರುತ್ತೋ ಅದನ್ನೇ ತಿನ್ಕೊಂಡ್ಬಿಟ್ಟು ಹಂಗೆ ಹೋಗೋಣ. ಇವಾಗ ಬಂದ್ವಿ. ನಾವು ಬಂದಿರೋದು ಇದು ರಾಜ್ ದಮ್ ಬಿರಿಯಾನಿಗೆ. ಇಲ್ಲಿ ಫಸ್ಟ್ ನಾನು ತೋರಿಸ್ತಿರೋದು ಇದು ಚಿಕನ್ ಬಿರಿಯಾನಿ, ಆ ಕಡೆ ಇರೋದು ಮಟನ್ ಬಿರಿಯಾನಿ. ಮತ್ತೆ ಇದು ಸೂಪು, ಮಟನ್ ಸೂಪು, ಆಮೇಲೆ ಅದು ಕಬಾಬ್. ಇವಾಗ ಹೇಗಿದೆ ಅಂತ ಹೇಳ್ತೀನಿ ನೋಡಿ. ಸೂಪ್ ಕೊಡು. ಹಾಯ್ ಗೈಸ್, ಇದು ಪ್ಲೈನ್ ಸೂಪು ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ಮಟನ್ ಸೂಪಾ? ಸುಡ್ತು. ಸಖತ್ ಬಿಸಿ ದಿನೇಶ್. ಖಾರ ಖಾರ, ಬಟ್ ತುಂಬ ಆಯಿಲು. ಅದು ಮಟನ್ದ ಅಥವಾ ಇದ್ರದ ಗೊತ್ತಾಗ್ತಿಲ್ಲ. ಇದು ತಿಂತಿದ್ದೀನಿ. ನಂದು ಮಟನ್ ಬಿರಿಯಾನಿ. ನಮ್ಮನೇಲಿ ಕೆಲವೊಬ್ರು ಮಟನ್ ತಿನ್ನಲ್ಲ, ಸೊ ನಾನಷ್ಟೇ ಮಟನ್ ತಿಂತಿದ್ದೀನಿ. ಇಲ್ಲಿ ಗ್ರೀನ್ ಲೈಟ್ ಬರ್ತೈತಾ ಮೈಕಲ್ಲಿ? ಫುಲ್ ಟೈಮ್ ಇರ್ಲಿ ಬಿಟ್ಟು. ಹೆಂಗಿದೆ? ಹೆಂಗಿದೆ ಗೊತ್ತಾ? ನಾರ್ಮಲ್ ದೊಣ್ಣೆ ಬಿರಿಯಾನಿ ಥರ ಇದೆ. ಪೀಸು ಸ್ವಲ್ಪ ಸಾಫ್ಟ್ ಇದೆ ಅನಿಸ್ತಿದೆ. ಅಷ್ಟೇನು ಚೆನ್ನಾಗಿಲ್ಲ ಅಂತ ನಾನು ಹೇಳಿಬಿಟ್ಟೆ ಆಲ್ರೆಡಿ. ಬಿಸಿ. ಅಷ್ಟೇನಿಲ್ಲ ಗೈಸ್. ಖಾರ ಅಲ್ಲ, ಖಾರ ಇದೆ ಅದು. ನೀನೇಸಿದಿಲ್ಲ ನಿಂತ್ಬಿಡ್ತಾವ. ಯಾಕೆ? ಪೀಸು ಸ್ವಲ್ಪ ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ಸ್ವಲ್ಪ ಸಾಫ್ಟ್ ಇದೆ. ಕಬಾಬ್ ಒಂದು ತಿಂದು ನೋಡೋಣ. ಓ, ಗಟ್ಟಿ ಇದ್ದಂಗಿದೆ ಕಬಾಬ್. ಕಬಾಬು ಏನಿಲ್ಲ ಗೈಸ್, ಚೆನ್ನಾಗಿಲ್ಲ ಕಬಾಬು. ಹೆಂಗಿದೆ? ಹೆಂಗಿದೆ? ಮಣಿ ಅಲ್ಲ, ಇದು ರಾಜು. ಬಟ್ ಸಖತ್ ಖಾರ ಅಲ್ಲ? ಅಲ್ಲಿ ನೋಡಿ ಎಷ್ಟು ದೊಡ್ಡ ಕುಕ್ಕರ್ ಇದೆ. ನಾನು ಅಷ್ಟು ದೊಡ್ಡ ಕುಕ್ಕರ್ ನೋಡೇ ಇರಲಿಲ್ಲ, ಅದಕ್ಕೆ ಹಾಗೆ ವಿಡಿಯೋ ಮಾಡ್ಕೊಂಡೆ. ಅದ್ರಲ್ಲಿ ವಿಷಲು ಬರ್ತಾ ಇತ್ತು. ಮತ್ತೆ ಹಾಗೆ ನಾವು ಏರ್ಪೋರ್ಟ್ ರೋಡ್ ಕಡೆಗೆ ಹೋದ್ವಿ. ಸುಮ್ಮನೆ ಹೋಗಿ ಬರೋಣ ಅಂತ ಹೋದ್ವಿ, ಚೆನ್ನಾಗಿರುತ್ತೆ ಅಂತ. ಬಟ್ ಬಿಸಿಲಿಗೆ ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಬಿರಿಯಾನಿ ತಿಂದ್ಮೇಲೆ ಪಕ್ಕದಲ್ಲೇ ಇದೆ ಇದು ವೆಂಕಟೇಶ್ವರ ಗಾರ್ಮೆಂಟ್ಸು. ಇಲ್ಲಿಗೆ ಹೋಗ್ಬೇಕಿತ್ತು, ಮರ್ತೋಗ್ಬಿಟ್ಟು ಏರ್ಪೋರ್ಟ್ ರೋಡ್ಗೆ ಹೋಗ್ಬಿಟ್ವಾ. ಯಾಕಂದ್ರೆ ನಾವು ಬೆಳಿಗ್ಗೆ 4 ಗಂಟೆ ಪ್ಲಾನ್ ಇದ್ದಿದ್ದಲ್ಲ, ಹಾಗಾಗಿ ಹೇಗೂ ಶಾಪ್ ಓಪನ್ ಆಗಿರಲ್ಲ, ಏರ್ಪೋರ್ಟ್ ರೋಡ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ವಿ. ಬಟ್ ನಾವು ಹೋಗಿದ್ದು ಲೇಟ್ ಆಯ್ತಲ್ಲ, ನಮಗದು ಯೋಚನೆಯಲ್ಲೇ ಇಲ್ಲ. ಸೀದಾ ಏರ್ಪೋರ್ಟ್ ರೋಡ್ಗೆ ಹೋಗ್ಬಿಟ್ವಿ. ರಿಟರ್ನ್ ಬರೋಷ್ಟೊತ್ತಿಗೆ ಮತ್ತೆ ಅಯ್ಯೋ ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಹೋಗ್ಬೇಕಲ್ಲ ಅಂತ ನೆನಪಾಯ್ತು. ಸುಮ್ಮನೆ ಹೋಗಿದ್ವಿ, ಸುಮಾರು ದಿನ ಆಗಿತ್ತು ಹೋಗಿರಲಿಲ್ಲ ಅಂತ. ಬಟ್ ಕಲೆಕ್ಷನ್ ಇತ್ತು. ನಾನು ಯಾವುದೂ ತಗೊಂಡ್ಲಿಲ್ಲ, ಇಬ್ಬರು ಏನೂ ತಗೊಂಡ್ಲಿಲ್ಲ, ಸುಮ್ಮನೆ
ನೋಡ್ಕೊಂಡು ಬಂದ್ವಿ ಅಷ್ಟೇ. ಅಲ್ಲಿ ಚೆನ್ನಾಗಿರುತ್ತೆ. ಅಂದ್ರೆ ಎಲ್ಲ ಟೈಮಲ್ಲೂ ಇರಲ್ಲ. ಕೆಲವೊಂದ್ ಸಲ ಹಾಕಿರ್ತಾರೆ ಕಲೆಕ್ಷನ್ಸು ಚೆನ್ನಾಗಿರುತ್ತೆ. ಇದು ನೋಡಿ ಚೆನ್ನಾಗಿದೆ. ಇದ್ ನೋಡ್ತಾ ಇದ್ದೆ ತಗೊಳೋಣ ಅಂತ, ಮತ್ತೆ ಬೇಡ ಅಂತ ಸುಮ್ನೆ ಬಿಟ್ಟೆ. ಬಿಸ್ಲಲ್ಲಿ ಅಷ್ಟ್ ದೂರ ಹೋಗ್ ಬಂದ್ವಲ್ಲ, ಅದಕ್ಕೆ ಸಖತ್ ತಲೆ ನೋವ್ತಾ ಇತ್ತು. ಮನೆಗ್ ಹೋಗಿದ್ರೆ ಸಾಕಪ್ಪ ಅನ್ಸ್ತಿತ್ತು. ಆಲ್ರೆಡಿ ನಾವ್ ಇದನ್ನ ಇಲ್ಲಿ ವೆಂಕಟೇಶ್ವರ ಗಾರ್ಮೆಂಟ್ಸ್ ಬಂದಾಗ್ಲೇ 12:30 ಆಗಿತ್ತಾ, ಹಾಗಾಗಿ ನಾನೇನು ತಗೊಂಡ್ಲಿಲ್ಲ. ಮತ್ತ್ ಜಾಸ್ತಿ ಹೊತ್ತು ನೋಡ್ಲೂ ಇಲ್ಲ. ಸ್ವಲ್ಪ ಏನೇನಿದೆ ಅಂತ ನೋಡ್ದೆ. ಇದು ಯೆಲ್ಲೋ ಕಲರ್ ಇತ್ತಲ್ಲ, ಅದನ್ನ ತಗೊಳೋಣ ಅಂತ ಇಟ್ಕೊಂಡಿದ್ದೆ. ಮತ್ತೆ ಬೇಡ ಅಂತ ಬಿಟ್ಟೆ. ಒಂದೇ ಒಂದ್ ಏನಕ್ಕೆ ಅಂತ ಬಿಟ್ಬಿಟ್ಟು ಬಂದೆ. ಮತ್ತೆ ಅಲ್ಲೊಂದ್ ಡಿಸ್ಟೆಂಪರ್ ಕಲರ್ ಇದೆಯಲ್ಲ, ಅದನ್ನು ತಗೊಂಡೆ. 2 ತಗೊಂಡೆ, ಮತ್ತೆ ಯಾವ್ದು ಬೇಡ ಅಂತ ಎಲ್ಲದನ್ನೂ ಬಿಟ್ಟು ಬಂದೆ. ಏನೂ ತಗೊಂಡ್ಲಿಲ್ಲ. ಹಂಗೆ ಮತ್ತೆ ಮನೆಗ್ ಬಂದ್ವಿ. ಮತ್ತೆ ನಾನು ಅವತ್ತು ವ್ಲಾಗ್ ಮಾಡ್ಲಿಲ್ಲ. ಹಾಯ್! ನಿನ್ನೆ ಏನು ಏರ್‌ಪೋರ್ಟ್ ರೋಡ್‌ಗೆ ಹೋಗಿ ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಆಗೇ ಇಲ್ಲ. ಯಾಕಂದ್ರೆ ನಾನು ಬೆಳಿಗ್ಗೆನೆ ನಾನ್ ವೆಜ್ ತಿನ್ನೋ ಅಭ್ಯಾಸ ನನಗಿಲ್ಲ. ಸೊ, ಹಾಗಾಗಿ ಹೋಗಿ ಮಟನ್ ಬಿರಿಯಾನಿ ತಿಂದಿರೋದ್ರಿಂದ ನನಗೆ ನಿನ್ನೆ ಫುಲ್ ಡೇ ವಾಮಿಟ್ ಆಯ್ತು. ಸೊ, ಹಾಗಾಗಿ ಏನು ತಿಂದಿರ್ಲಿಲ್ಲ. ನನಗೆ ಎನರ್ಜಿನೂ ಇರ್ಲಿಲ್ಲ. ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡ್ಲಿಲ್ಲ ನಿನ್ನೆ. ಇವಾಗ ಬೆಳಿಗ್ಗೆ ಒಂದ್ ಸ್ವಲ್ಪ ಅವಲಕ್ಕಿ ತಿಂದು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಏನೋ ಒಂದು ತೋರ್ಸಕ್ಕಂತ ಬಂದೆ. ಏನಂದ್ರೆ ಇದು ಕ್ಲಾತ್ ಡ್ರೈಯರ್ ಇರುತ್ತಲ್ಲ, ಅಂದ್ರೆ ಇವಾಗ ಮಳೆ ಅಲ್ವಾ, ಇವಾಗ ಮೇಲ್ ಒಣಗ್ಸಕ್ ಆಗಲ್ಲ ಅಂತ ನಾನು ಇದನ್ನ ಆರ್ಡರ್ ಮಾಡಿದ್ದೀನಿ. ನಮ್ಮ ಮನೆ ಮುಂದೆ ಏನು ದಾರ ತರ ಕಟ್ಟಕ್ಕೂ ಜಾಗ ಇಲ್ಲ. ಸೊ, ಹಾಗಾಗಿ ಇದನ್ನ ಆರ್ಡರ್ ಮಾಡಿದ್ದೀನಿ. ನೋಡೋಣ ಅದ್ ಯಾವ ತರ ಇದೆ ಅಂತ. ನಾನು ಇನ್ನೂ ಓಪನ್ ಮಾಡಿ ನೋಡಿಲ್ಲ. ಅದ್ ನಿನ್ನೆ ಅಷ್ಟೇ ಬಂತು. ನಿನ್ನೆ ಓಪನ್ ಮಾಡಕ್ ಆಗಿಲ್ಲ. ಇವಾಗ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಇದು ನಾವು ನಿನ್ನೆ ಬಿರಿಯಾನಿ ತಿಂತಿರುವಾಗ್ಲೇನೆ ಇದು ಬಂತು. ಡೆಲಿವರಿ ಬಾಯ್ ಅವ್ರು ಕಾಲ್ ಮಾಡಿದ್ರಾ, ನಾವು ಹಂಗೆ ಇಟ್ಬಿಟ್ಟು ಹೋಗಕ್ಕೆ ಹೇಳಿದ್ವಿ. ನಿನ್ನೆ ನೋಡಕ್ಕಾಗಿರ್ಲಿಲ್ಲ. ಸುಸ್ತಾಗಿತ್ತಲ್ವಾ, ಅದಕ್ಕೆ ಏನು ತೆಗೆದು ನೋಡ್ಲಿಲ್ಲ. ಇವತ್ತು ನೋಡೋಣ ಅಂತ ಓಪನ್ ಮಾಡಿ ನೋಡ್ತಾ ಇದ್ದೀವಿ. ನನಗೆ ತುಂಬಾ ಇದು ರಿವ್ಯೂಸಲ್ಲಿ ಏನಿತ್ತು, ಅದ್ರದ್ದು ಸಾಲ್ಡರ್ ಮಾಡಿರ್ತಾರಲ್ಲ, ಅಂದ್ರೆ ಸಾಲ್ಡರ್ ಡ್ರಿಲ್ ಮಾಡಿರ್ತಾರಲ್ಲ ಒಂದಕ್ಕೊಂದು ಜಾಯಿಂಟ್ ಆಗೋಕ್ಕೆ, ಅದನ್ನ ಕರೆಕ್ಟಾಗಿ ಮಾಡಿಲ್ಲ ಅಂತ. ಮಾಡಿರಲ್ಲ, ಆ ಥರ ಇಶ್ಯೂ ಬಂದಿದೆ ಅಂತನ. ಹಾಗಾಗಿ ಅದನ್ನ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ನೋಡ್ತಿದ್ದೆ. ಬಟ್ ಸ್ವಲ್ಪ ಹಿಂಗೆ ಶೇಕ್ ಆಗುತ್ತೆ. ಅದೆಲ್ಲದೂ ಆಗೇ ಆಗುತ್ತೆ ಅಂತ ಅನ್ನಿಸ್ತು ನನಗೆ. ಹಾಗೆ ಮತ್ತೆ ಒಂದ್ಸಲ ಒರ್ಸಿ ಇಟ್ಟೆ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಏನಾದರೂ ಅರ್ಜೆಂಟಿಗೆ ತೆಗ್ದಾಗ ಮತ್ತೆ ಒರ್ಸಲ್ಲ ಅಂತ ಅಂದ್ಬಿಟ್ಟು, ಹಾಗೆ ಒರ್ಸಿ ಎತ್ತಿಟ್ಟೆ. ಅದನ್ನ ಮತ್ತೆ ಇನ್ನು ಮಳೆ ಬಂದಾಗ ನಾವು ಅದನ್ನ ಯೂಸ್ ಮಾಡುವಾಗ ನೋಡ್ಬೇಕು. ಅದೆಂಗೋ ಓಪನ್ ಮಾಡ್ಬಿಟ್ವಾ, ನನಗೆ ಮತ್ತೆ ಕ್ಲೋಸ್ ಮಾಡಕ್ ಬರ್ಲಿಲ್ಲ. ಅದಕ್ಕೆ ಮತ್ತೆ ಇವನನ್ನ ಕರೆದು ಇವನ ಹತ್ರ ಕ್ಲೋಸ್ ಮಾಡಿಸ್ದೆ. ಅದೆಲ್ಲ ಆದ್ಮೇಲೆ ಮತ್ತೆ ಊಟ ಆಯ್ತು. ಊಟ ಆದ್ಮೇಲೆ ಇದು ಹಲಸಿನ ಬೀಜದ್ದು ಲಡ್ಡು ಮಾಡೋಣ ಅಂತ ಬಂದೆ. ಇವ್ನು ಮಧ್ಯದಲ್ಲಿ ಮಾವಿನಕಾಯಿಗೆ ಉಪ್ಪು ಹಾಕೊಂಡು ತಿಂತಾ ಇದ್ದ. ಅದು ಹಲಸಿನ ಬೀಜನ ಫ್ರೈ ಮಾಡಿ ಇಟ್ಟಿದ್ದೀನಿ. ಇವಾಗ ಅವಲಕ್ಕಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಹಲಸಿನ ಬೀಜನೂ ಪುಡಿ ಮಾಡಿದ್ದೀನಿ. ಅವಲಕ್ಕಿನೂ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ಕೊಬ್ಬರಿನ ಫ್ರೈ ಮಾಡಿಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಒಂದು 4, 5 ಅಷ್ಟೇ. ಇವಾಗ ಪುಡಿ ಮಾಡಿರೋ ಹಲಸಿನ ಬೀಜ ಮತ್ತೆ ಇದಾದ್ಮೇಲೆ ಅವಲಕ್ಕಿ ಪುಡಿ ಮಾಡಿರೋದನ್ನ ಹಾಕಿ ಮಿಕ್ಸ್ ಮಾಡೋದು. ಬೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಬೇಕಷ್ಟೆ. ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ಮಿಕ್ಸ್ ಮಾಡಿ, ಇದು ಬಿಸಿ ಬಿಸಿ ಇರುವಾಗಲೇ ಉಂಡೆ ಮಾಡ್ಕೊಬೇಕು. ಇಲ್ಲ ಅಂದ್ರೆ ಅದು ಪುಡಿ ಪುಡಿಯಾಗಿ ಒಂಥರ ಡ್ರೈ ಆಗಿಬಿಡುತ್ತೆ. ಅವಾಗ ಉಂಡೆ ಮಾಡೋಕ್ಕಾಗಲ್ಲ ಆಮೇಲೆ. ಹಾಗಾಗಿ ಬಿಸಿ ಬಿಸಿ ಇರುವಾಗಲೇನೆ ನಾನು ಉಂಡೆ ಮಾಡಿಕೊಂಡೆ. ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ಲಾಸ್ಟ್ ಟೈಮ್ ಇದು ಹಾಳಾಗಿತ್ತಲ್ಲ, ಏನು ವಡೆ ಹಾಳಾಗಿತ್ತಲ್ಲ, ಇದೇನು ಹಾಳಾಗಿಲ್ಲ, ಚೆನ್ನಾಗೇ ಆಗಿದೆ. ಸುಮಾರು ತಿಂದ್ವಿ. ಇನ್ನ 4 ಉಳಿದಿದೆ ಅಷ್ಟೇ. ಇದೆಲ್ಲ ಬಿಸಿ ಇರೋದನ್ನ ಉಂಡೆ ಮಾಡೋಷ್ಟೊತ್ತಿಗೆ ಲಾಸ್ಟಿಗೆ ಸ್ವಲ್ಪ ಪೌಡ್ರ್ ಥರ ಉಳ್ಕೊಂಬಿಡ್ತು. ಅದನ್ನ ಹಂಗೆ ತಿನ್ಕೊಂಬಿಟ್ಟೆ. ಅದು ಉಂಡೆ ಮಾಡೋಕ್ಕಾಗಿಲ್ಲ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ರೆಸಿಪಿ ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ. ನೀವು ಟ್ರೈ ಮಾಡಿ. ನಾನಿವಾಗ 8:30 ಆಗಿದೆ. ನಾನು ಒಂದಾಗೋಣ ಬಾ ಮೂವಿ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ. ಅಲ್ಲಿ ಕೆಳಗಡೆ ಬಾಕ್ಸ್ ಇಟ್ಟಿದ್ದೀನಲ್ಲ, ಆ ಬಾಕ್ಸಲ್ಲಿ ಮಾವಿನಕಾಯಿ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನ ಇಟ್ಟಿದ್ದೀನಿ. ಅದು ಹಣ್ಣಾಗುತ್ತಾ ಅಂತ ನೋಡ್ಬೇಕು ಇನ್ನೊಂದು 2, 3 ಡೇಸ್ ಬಿಟ್ಟು. ಸರಿ, ನನ್ನ ಚಾನಲ್‌ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.